ಅಲ್ಲ ನೀವು ತುಂಬಾ ಜನಕ್ಕೆ ಹೊಟ್ಟೆ ಎಲ್ಲಿದ್ರೆ ಇಲ್ಲಿ ಅಂತ ತೋರಿಸ್ತಾ ಕೆಳಗೆ. ನಮಗ್ ದುಡಿತಾ ಇದೆ 24 hours. ಒಂದು 5% ತಿಳ್ಕೊಳ್ರಪ್ಪ. ಈಗೇನ್ ಮೊಬೈಲಲ್ಲಿ ಇಡೀ ಪ್ರಪಂಚ ಕಾಣಿಸುತ್ತೆ. ಕೆಲವರು ಅತಿಯಾದಂತ ಸ್ಮೋಕ್ ಮಾಡೋದು, ಹೌದು ಅಥವಾ ಅತಿಯಾಗಿ ಕುಡಿಯೋದು, ಹೌದು. ಅಥವಾ ಅತಿಯಾಗಿ ಫೋನ್ ಅಡಿಕ್ಟ್. ನಮ್ಮಲ್ಲಿರುವಂತ ಆತಂಕ, ಬೇಸರ, ದುಃಖ, ನೋವು, ಅಸಮಾಧಾನ, ಟ್ರಾಮಾ, ಶಾಕು ಅಥವಾ ಮಾನಸಿಕ ಏರುಪೇರುಗಳನ್ನ ನಿಭಾಯಿಸುವ ನಿಜವಾದ ಮಾರ್ಗ ಗೊತ್ತಿಲ್ಲದೆ ಇದ್ದಾಗ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡುವ ಮಾರ್ಗವನ್ನ ಫಟ್ ಅಂತ ಮನಸ್ಸಿಟ್ಕೊಂಡ್ಬಿಡುತ್ತೆ. ಈಗ ಯಾರಿಗಾದ್ರೂ ಸಬ್ ಕಾನ್ಶಿಯಸ್ ಮೈಂಡ್ ಏನಾದ್ರೂ ಬ್ಲಾಕ್ ಆಗಿದೆ ಅನ್ನೋದಾದ್ರೆ ಅದಕ್ಕೊಂದು ಟರ್ಮ್ ಇದೆ, ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂತ. ಅಲ್ಲ ನೀವು ತುಂಬಾ ಜನಕ್ಕೆ ಹೊಟ್ಟೆ ಎಲ್ಲಿದ್ರೆ ಇಲ್ಲಿ ಅಂತ ತೋರಿಸ್ತಾ ಕೆಳಗೆ. ಹೌದು ಹೊಟ್ಟೆ ಆಕ್ಚುಲಿ ಇಲ್ಲಿ ಕೆಳಗಿರಲ್ಲ. ಅಲ್ವಾ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟು ಹೆಣ್ಣು ಮಕ್ಳಿಗೆ ಪೀರಿಯಡ್ಸ್ ಯಾಕಾಗತ್ತೆ, ಎಗ್ ರಿಲೀಸ್ ಅಂದ್ರೆ ಏನು ನಿಜವಾಗ್ಲೂ ಗೊತ್ತಿಲ್ಲ ಸರ್. ಅದಕ್ಕೆ ಏನ್ ನಾವು MBBS ಮಾಡ್ಬೇಕಾಗಿಲ್ಲ, ಬಯಾಲಜಿಲಿ ಏನೋ 100 marks ತಗೋಬೇಕಾಗಿಲ್ಲ. ಬಟ್ ನಮಗ್ ದುಡಿತಾ ಇದೆ 24 hours. ಒಂದು 5% ತಿಳ್ಕೊಳ್ರಪ್ಪ. ಈಗೇನ್ ಮೊಬೈಲಲ್ಲಿ ಇಡೀ ಪ್ರಪಂಚ ಕಾಣಿಸುತ್ತೆ. ಒಂಚೂರು ನೋಡಿಪ್ಪ ನಿಮ್ ಪ್ಯಾನ್ಕ್ರಿಯಾಸ್ ಹೇಗ್ ಕಾಣಿಸುತ್ತೆ, ಎಷ್ಟು ಮುದ್ದಾಗಿದೆ, ಪ್ರೀತಿ ಕೊಡಿ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಯಾವುದೇ ಕಾಯಿಲೆ ಆಗಿರ್ಬೋದು, ಯಾವುದೇ ಕಾಯಿಲೆ, ಎಂಥದ್ದೇ, ಹೆಡ್ಡೇಕಿಂದ ಹಿಡ್ಕೊಂಡು ಒಂದು ದೊಡ್ಡ ಬ್ರೀದಿಂಗ್ ಪ್ರಾಬ್ಲಮ್ವರೆಗೂ, ಸ್ಕಿನ್ ಪ್ರಾಬ್ಲಮ್ವರೆಗೂ 21 ದಿನಾಗ್ಲೂ ನೀವು ಆ ಅಂಗಾಂಗ ಯಾವ್ದು ಇಶ್ಯೂ ಕೊಡ್ತಾ ಇದೆಯೋ, ಈಗ ನೋಸ್ ಬ್ಲಾಕ್ ಆಗಿದೆಯಾ ಮೂಗು ಅಂತ ಇಟ್ಕೊಳ್ಳಿ, ಬ್ರೀದಿಂಗ್ ಪ್ರಾಬ್ಲಮ್ ಇದೆಯಾ ಲಂಗ್ಸ್ ಅಂತ ಇಟ್ಕೊಳ್ಳಿ, ಪೀರಿಯಡ್ಸ್ ಪ್ರಾಬ್ಲಮ್ ಆಗಿದೆಯಾ ಹೆಣ್ಮಕ್ಳಿಗೆ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಇಟ್ಕೊಳ್ಳಿ, 21 ದಿನ ಮುದ್ದಾಗಿ ಒಂದು ಎಳೆ ಮಗುನ್ ಮಾತಾಡ್ಸೋ ಥರ ಅದನ್ನ ಮಾತಾಡಿಸ್ಬೇಕು. ಐ ಲವ್ ಯು, ಯಾಕೆ, ನಿಂಗೆ ಏನಾಯ್ತು, ಸಾರಿ ನನ್ನಿಂದ ತೊಂದರೆ ಆಯ್ತಾ, ನಿನ್ನನ್ನು ಎಷ್ಟು ಪ್ರೀತಿಸಿದ್ಯಾ ಅಲ್ವಾ, ಚಿಕ್ಕ ವಯಸ್ಸಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ, ನಿಂಗೆ ಚೆನ್ನಾಗಿ ಪ್ರೀತಿ ಕೊಡ್ತೀನಿ, ನೀನು ಈಲಾಗೋ ಥರ ಆಹಾರ ಎಲ್ಲ ಕೊಡ್ತೀನಿ ಆಯ್ತಾ, ಮುದ್ದು ಜಾಣ ನೀನು, ಚೆನ್ನಾಗಾಗು, ಈ ಥರ ದಿನಾಗ್ಲೂ ಮಾತಾಡಿಸಿ. ಎಷ್ಟೊತ್ತಾಗುತ್ತೆ ಸರ್ ಮೊಬೈಲಲ್ಲಿ SMS ಮಾಡೋಕ್ಕೆ ಗರ್ಲ್ ಫ್ರೆಂಡ್ಗೆ 2.5 ಗಂಟೆ ಟೈಮ್ ಎತ್ತಿಡೋರು ನಾವು. ಅಟ್ಲೀಸ್ಟ್ ಒಂದು 2 ನಿಮಿಷ ಖಂಡಿತ ಮಾತಾಡಿಸ್ಬೋದು. ಮಾತಾಡಿಸಿ ನಿಮ್ಮ ಕಂಡೀಷನ್ ಇಂಪ್ರೂವ್ ಆಗಲಿಲ್ಲ ಅಂದರೆ ನಂಗೆ ಹೇಳಿ, ಖಚಿತವಾಗಿ ಬೆಟರ್ ಆಗುತ್ತೆ. ಎವ್ರಿ ಸೆಲ್ ಇಸ್ ಲಿಸನಿಂಗ್ ಟು ಯು. ನಾನು ಆಗ್ಲೇ ನಿಮ್ಗೆ ರೈಸ್ ಎಕ್ಸ್ಪೆರಿಮೆಂಟ್ ಹೇಳಿದೆ. ಅನ್ನ ನಿಮ್ಮನ್ನು ಕೇಳಿಸ್ಕೊತಾ ಇದೆ ಅಂದ್ರೆ ಒಳಗಡೆ ಅಂಗಾಂಗ ಕೇಳಿಸ್ಕೊಳ್ಳಲ್ವಾ ನಮ್ಗೆ? ಯಾರೋ ಬೈದ ತಕ್ಷಣ ಟಕ್ ಅಂತ ಎದೆ ಹಿಡ್ಕೊಬಿಡ್ತು, ನೀನ್ ಮಾತಾಡಿದ್ ನನ್ಗೆ ಎದೆಗೆ ಹೊಡೆದ್ಬಿಡ್ತು ಅಂತೀವಿ. ಅವ್ರು ಹೇಳಿದ ತಕ್ಷಣ ತಲೆ ಸುತ್ತಬಿಡ್ತು ಅಂತೀವಿ. ಎದುರುಗಡೆ ಇರೋರು ಅಂದ್ರೆ ಏನು, ಲೈಫಲ್ಲಿ ಅವ್ರ ಪಾತ್ರ ಎಷ್ಟು, ಒಂದು 6 ತಿಂಗಳ 2 ವರ್ಷನ, ಅವ್ರು ಹೇಳಿದ್ದಕ್ಕೆ ಯಾವ ರೇಂಜಿಗೆ ಡಿಪ್ರೆಷನ್ ಹೋಗಿ ನೇಣ ಹಾಕೊಳ್ಳೋ ರೇಂಜಿಗೆ ಹೋಗೋ ನೀವು ಹೇಳಿದಾಗ ನಿಮ್ಮನ್ನು ಹೀಲ್ ಮಾಡೋದಿಲ್ವಾ? ಯಾಕೆ ನಿಮ್ಗೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ, ಅದು ಇಶ್ಯೂ. ಅಥವಾ ನೀವು ಅಷ್ಟು ಪ್ರೀತಿಸೋದೇ ಇಲ್ಲ. ಯಾಕಂದ್ರೆ ಯಾರೋ ಹೇಳ್ಬಿಟ್ಟಿದ್ದಾರೆ ನೀನ್ ಚೆನ್ನಾಗಿಲ್ಲ, ನೀನ್ ದಡ್ಡ, ನೀನ್ ಉದ್ಧಾರ ಆಗಲ್ಲ, ನಿನ್ ಕೈಲಿ ಆಗಲ್ಲ ಅಂತ. ಅಥವಾ ಮ್ಯಾಥ್ಸಲ್ಲಿ ಫೇಲ್ ಆಗಿದ ತಕ್ಷಣ ಇಡೀ ಲೈಫಲ್ಲೇ ನೀನ್ ಫೇಲು ಅಂತ ನೀವು ಅನ್ಕೊಂಡಿದ್ದೀರಾ. ಬಟ್ ನಿಮ್ ದೇಹ, ಅಯ್ಯೋ ರಾಮ, ಪ್ರೀತಿ ಜೊತೆ ಕನೆಕ್ಟ್ ಆದ್ರೆ ಖಂಡಿತ ಕಣ್ಣಲ್ಲಿ ನೀರು ಬರುತ್ತೆ, ಖಂಡಿತ ಬರುತ್ತೆ. ಅಷ್ಟು ಪ್ರೀತಿ ಕೊಡುತ್ತೆ ನಿಮ್ಗೆ. ಕುತ್ಕೊಂಡು ಪ್ರತಿ ದಿನ ಮಾತಾಡಿ, ಅದ್ರ ಹತ್ರ 21 ದಿನ ಮಾತಾಡಿ, ಜಾಸ್ತಿ ಬೇಕಾಗಿಲ್ಲ. ನಾ ಹೇಳ್ತಾ ಇದೀನಲ್ಲ, ಟೆಲ್ ಮೀ ಇಫ್ ಇಟ್ ಡಸಂಟ್ ಗೆಟ್ ಬೆಟರ್. ಬೇಡ ಸರ್, ಈಗಲೇ ಇನ್ಸ್ಟೆಂಟ್ ಆಗಿ ಹೇಳ್ತೇನೆ. ನಮ್ಮ ಬಾಡಿಗೆ ಈಗ ಅರ್ಜೆಂಟಾಗಿ ಸುಸುಗೋಬೇಕು, ಇಲ್ಲ ಇನ್ನು ಅರ್ಧ ಗಂಟೆ ಹೋಗೋಕ್ಕಾಗಲ್ಲ, ಸುಮ್ಮನೆ ಇರು ಅಂದ್ರೆ ಸುಮ್ಮನೆ ಇರುತ್ತಾ ಇಲ್ವಾ? ಮನೇಲಿದ್ದಾಗ ಸುಮ್ಮನೆ ಇರುತ್ತಾ ಇಲ್ಲ, ಇಮಿಡಿಯೇಟಾಗಿ ಹೊಟ್ಟೋಗ್ತೀವಿ. ಅಥವಾ ಹೊಟ್ಟೆ ಸಿಗ್ತಿದೆ, ಏನು ಮಾಡೋಕ್ಕಾಗಲ್ಲ, ನಾಳೆ ಬೆಳೆವರೆಗೂ ಊಟ ಸಿಗಲ್ಲ ಅಂದ್ರೆ ಸುಮ್ಮನೆ ಇನ್ನೇನು ಮಾಡೋಕ್ಕಾಗಲ್ಲ ಬೆಳೆವರೆಗೂ ಅಂದ್ರೆ ಮನೇಲಿ ಹಂಗೆ ಸುಮ್ಮನೆ ಇದ್ಬಿಡ್ತೀವ, ಬೆಳಗ್ಗೆವರೆಗೂ ಅಮ್ಮನ್ನೇ ತಿಂದ್ಬಿಡ್ತೀವಿ ಬಿಟ್ರೆ ಅಲ್ವಾ? ಸೊ ಬಾಡಿ ಈಸ್ ಲಿಸನಿಂಗ್ ಟು ಯು. ವೆನ್ ಯುವರ್ ಬಾಡಿ ಕ್ಯಾನ್ ಲಿಸನ್ ಟು ಯು, ನಿಮ್ಮ ದೇಹ ನೀವು ಊಟಕ್ಕೆ ಇದಕ್ಕೆಲ್ಲ ಕೇಳುತ್ತೆ ಅಂದಮೇಲೆ, ಬೇರೆಯವ್ರು ಬೈದ ತಕ್ಷಣ ಅಷ್ಟು ಓವರ್ ರಿಯಾಕ್ಟ್ ಮಾಡುತ್ತೆ ಅಂದಮೇಲೆ, ಪ್ರೀತಿ ಕೊಟ್ಟಾಗ ಹೀಲ್ ಆಗುತ್ತೆ ಅನ್ನೋ ವಿಚಾರವನ್ನ ಮಾತ್ರ ಯಾಕೆ ಬ್ಲಾಕ್ ಮಾಡಿದ್ರಿ? ಯಾಕಂದ್ರೆ ನೀವು ಪ್ರೀತಿಯನ್ನ ಆಳವಾಗಿ ನಿಮ್ಮ ದೇಹಕ್ಕೆ ಅನಾವರಣ ಮಾಡಕ್ಕೆ ಬಿಡ್ಲೇ ಇಲ್ಲ. ಐ ಲವ್ ಯು ಅಂತ ಕನ್ನಡಿ ಮುಂದೆ ಎಷ್ಟು ಜನ ಹೇಳ್ಕೊತೀವಿ ಹೇಳಿ? ಅಯ್ಯೋ ಚೆನ್ನಾಗಿಲ್ಲ ಅಂದ್ರು, ಇಲ್ಲಿ ಮಾರ್ಕ್ ಬಂದಿದೆ ಅಂದ್ರು, ಅಯ್ಯೋ ನನ್ನ ಉಬ್ಬು ಸಣ್ಣ ಆಗಿ, ಇದನ್ನ ಚೆನ್ನಾಗಿ ಅನ್ಕೋತೀವಿ ಹೊರತು ಐ ಲವ್ ಯು, ಯು ಆರ್ ಬ್ಯೂಟಿಫುಲ್ ಯಾ ಅಂತ ಯಾರಿಗೆ ಹೋಗಿ ಕಿಸ್ ಕೊಡ್ಬೇಕು ಅನ್ಸುತ್ತೆ ಮಿರರ್ಗೆ? ಎಷ್ಟು ಜನ ಇದೀವಿ ಸರ್ ನಮ್ಮಲ್ಲಿ ಹೇಳಿ ನೋಡೋಣ. ಸೊ ನಾವು ಬೇರೆಯವ್ರ ಜಡ್ಜ್ಮೆಂಟ್ ಮೇಲೆ ನಮ್ಮನ್ನ ತುಂಬಾ ತರ ಲೋ ಲೆವೆಲ್ ಆಗಿ ನೋಡ್ಕೊಳ್ಳೋದಕ್ಕೆ ರೂಢಿ ಆಗ್ಬಿಟ್ಟಿದೀವೋ ಏನೋ ಅದಕ್ಕೆನಾ ಅಂತ ಅನ್ಸುತ್ತೆ ಎಷ್ಟೋ ಸಾರಿ. ಬಟ್ ಇಟ್ ವರ್ಕ್ಸ್, 100% ವರ್ಕ್ಸ್. ಮತ್ತೆ ಕೆಲವರಿಗೆ ಒಂದು ಅಬ್ಸೆಷನ್ ಇರುತ್ತೆ, ಹುಡುಗ ಹುಡುಗಿರು, ಯುವ ಜನತೆಲ್ಲ ನಾನು ಹೇಳೋದು. ಕೆಲವರು ಅತಿಯಾದಂತ ಸ್ಮೋಕ್ ಮಾಡೋದು, ಹೌದು, ಅಥವಾ ಅತಿಯಾಗಿ ಕುಡಿಯೋದು, ಹೌದು, ಅಥವಾ ಅತಿಯಾಗಿ ಫೋನ್ ಅಡಿಕ್ಟ್ ಹೌದು, ಅಂದ್ರೆ ವಯಸ್ಕರ ಚಿತ್ರ Vulgar thoughts. ನೋಡೋದು, ಅಥವಾ ಇನ್ನೂ ಕೆಲವು ಎಕ್ಸ್ಟ್ರೀಮ್ಸ್ ಅಲ್ಲಿ ಕೆಲವರು ಅಂದ್ರೆ ವಾಟ್ ಐ ಕ್ಯಾನ್ ಸೇ, ಇನ್ನು ಬೇರೆ ಏನೋ ಯೋಚನೆ ಮಾಡ್ತಾರೆ, ಹೌದು, ಬೇರೆ ತಪ್ಪು ದಾರಿಗಳು ಹೌದು, ಹಿಡಿತಾರೆ ಅತಿರೇಕವಾಗಿ. ಅತಿರೇಕವಾಗಿ. ಹೌದು, ಅದು ಹಲವಾರು ಕಾರಣಗಳಿದೆ ಇದಕ್ಕೆ. ಒಂದು, ಬೇರೆಯವ್ರನ್ನ ನೋಡಿ ಅದನ್ನ ಮಾಡೋರು ತುಂಬಾ ಸ್ಟ್ಯಾಂಡರ್ಡ್ ಇರಬಹುದು, ಅದನ್ನ ಮಾಡ್ಲೇಬೇಕು ಈ ವಯಸ್ಸಲ್ಲಿ ಅನ್ನೋದು ಅದು ಒಂದು ಸಣ್ಣ ಕಾರಣ. ತುಂಬಾ ಕೇಸಸ್ ಅಲ್ಲಿ ನಾನು ನೋಡಿರೋ ಹಾಗೆ ನಮ್ಮಲ್ಲಿರುವಂತ ಆತಂಕ, ಬೇಸರ, ದುಃಖ,
ದುಃಖ, ನೋವು, ಅಸಮಾಧಾನ, ಟ್ರಾಮಾ, ಶಾಕು ಅಥವಾ ಮಾನಸಿಕ ಏರುಪೇರುಗಳನ್ನ ನಿಭಾಯಿಸುವ ನಿಜವಾದ ಮಾರ್ಗ ಗೊತ್ತಿಲ್ಲದೆ ಇದ್ದಾಗ ಇಮಿಡಿಯೇಟ್ ಆಗಿ ರಿಲೀಫ್ ಕೊಡುವ ಮಾರ್ಗವನ್ನ ಫಟ್ ಅಂತ ಮನಸ್ಸಿಟ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಪ್ರೀತಿ ಸಿಗ್ತಾ ಇಲ್ಲ, ಅಮ್ಮ ಸತ್ತೋದ್ಲು, ಅಪ್ಪ ಇನ್ನೊಬ್ಬರ ಮದುವೆ ಆದ್ರು, ಸೊ ಆಕೆ ನನ್ನ ಪ್ರೀತಿಸ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ. ಸೊ ಒಂದು ಮಗುಗೆ ಸಹಜವಾಗಿ ಬೇಕೇ ಬೇಕಾಗಿರುವಂತಹ ಒಂದು ಎನರ್ಜಿ ಅಥವಾ ರಿಕ್ವೈರ್ಮೆಂಟ್ ಅದು. ಬಟ್ ಇದು ಸಿಗದೆ ಇದ್ದಾಗ ಮನಸ್ಸಿಗೆ ಒಂದು ನೆಕ್ಸ್ಟ್ ಆಲ್ಟರ್ನೇಟಿವ್ ಅಂತ ಏನ್ ಸಿಗುತ್ತೆ ಅಥವಾ ಬರುತ್ತೆ, ಅದು ಯಾರೋ ಸ್ಮೋಕ್ ಮಾಡಿದ ತಕ್ಷಣ ಹಾಯ್ ಅನ್ನಿಸ್ತು ಅನ್ನೋದಿರ್ಬಹುದು, ಅಥವಾ ಯಾವುದೋ ಸೆಕ್ಷುವಲ್ ಕಂಟೆಂಟ್ ನೋಡಿದ ತಕ್ಷಣ ಚೆನ್ನಾಗಿದೆ, ಮಜಾ ಇದೆ ಅಂತ ಅನ್ಸೋದಿರ್ಬೋದು. ಅಲ್ಲಿ ರಿಲೀಸ್ ಆಗುವಂತ ಆ ಒಂದು ಡೋಫಮಿನ್ ಏನಿದೆ, ಅಂದ್ರೆ ಒಂದಷ್ಟು ಕ್ರಿಯೆಗಳು ರಿಲೀಸ್ ಆಗುತ್ತೆ ನಮ್ಮ ಮೆದುಳಲ್ಲಿ, ಒಂದಷ್ಟು ಚೇಂಜಸ್ ಆಗುತ್ತಲ್ಲ, ಆ ಮಜಾ ರಿಲೀಫ್ ಏನಿದೆ ಅದೇ ವಾಸ್ತವ. ಯಾಕಂದ್ರೆ ಇದರಿಂದ ಏನ್ ಸಿಕ್ತು ಅಂತ ಕೇಳಿ ಅವ್ರ ಹತ್ರ ಆನ್ಸರ್ ಇರಲ್ಲ. ಇದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿ, ಅಯ್ಯೋ ನಾನು ಪ್ರಾಣನೇ ಬಿಟ್ಬಿಡ್ತೀನಿ, ಹುಚ್ಚಿಡ್ಬಿಡ್ತೆ, ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ ಅಂತಾರೆ. ಸಿಕ್ತು ಅನ್ನೋದಕ್ಕಿಂತ ಬಿಟ್ಟಾಗ ಏನಾಯ್ತು ಅಂತ ನೋಡಿದಾಗ ಅಲ್ಲಿಂದ ಹೀಲಿಂಗಿಗೆ ಒಂದು ದಾರಿ ಇದೆ. ಸೊ ಬಿಟ್ಟಾಗ ನಿಂಗೆ ಏನಾಗುತ್ತೆ, ಭಯ ಆಗುತ್ತೆ, ಚಡ್ಪಡಿಕೆ ಆಗುತ್ತೆ, ಬೇಜಾರಾಗುತ್ತೆ, ಸತ್ತೋಗ್ಬೇಕು ಅನ್ಸುತ್ತೆ, ಅಳು ಬರುತ್ತೆ, ನಮ್ಮ ಅಮ್ಮ ಮಾಡಿದ್ದೆಲ್ಲ ನೆನಪಾಗುತ್ತೆ, ನಮ್ಮಪ್ಪ ಹೊಡೆದಿದ್ದು ನನಗೆ ಕಣ್ಮುಂದೆ ಬಂದ್ಬಿಡುತ್ತೆ, ನನ್ನ ಗರ್ಲ್ ಫ್ರೆಂಡ್ ಕೈ ಕೊಟ್ಟು ಹೊಟ್ಟೋಗ್ಬಿಟ್ಲು ಇನ್ನೊಬ್ಬನ ದುಡ್ಡಿರೋನ ಹತ್ರ, ಅದು ನನಗೆ ಹಾರ್ಟಿಗೆ ಚುಚ್ಚಿದಂಗೆ ಆಗುತ್ತೆ. ಹಾಗಾದ್ರೆ ಅದೆಲ್ಲ ಹೀಲ್ ಮಾಡ್ಕೊ ಫಸ್ಟು. ಆವಾಗ ನಿನ್ನನ್ನೇ ತಿಂತಾ ಇರುವಂತಹ ಒಂದು ಕುಡ್ತ, ನಿನ್ನನ್ನು ಸಾಯಿಸ್ತಾ ಇರುವಂತಹ ಸಿಗರೆಟ್, ನಿನಗೆ ಯಾವಾಗ್ಲೂ 24 hours ಕ್ಲಿಪ್ ತರ ಹಿಡ್ಕೊಂಡು ಆ ವಲ್ಗರ್ ಥಾಟ್ಸಿಗೆ ಹೋಗೋರು ಬರೋರ್ನ ನೋಡ್ದಾಗೆಲ್ಲ ನಿನಗೆ ಆ ಥಾಟಲ್ಲೇ ನಿನ್ನನ್ನ ಜೈಲಿಗೆ ಹಾಕಿರೋ ಮನಸ್ಥಿತಿ ಎಲ್ಲ ಹೀಲ್ ಆಗುತ್ತೆ. ಪರಿಹಾರದ ಮಾರ್ಗದಲ್ಲಿ ಏರುಪೇರಾಗ್ಬಿಟ್ಟಿದೆ. ಈಗ ಯಾರಿಗಾದ್ರೂ ಸಬ್ ಕಾನ್ಶಿಯಸ್ ಮೈಂಡ್ ಏನಾದ್ರೂ ಬ್ಲಾಕ್ ಆಗಿದೆ ಅನ್ನೋದಾದ್ರೆ ಹೌದು, ದೇಹದಲ್ಲಿ ಗೊತ್ತಾಗತ್ತಾ ಸಿಂಪ್ಟಮ್ಸ್ ಏನಾದ್ರು? 100% ಎಸ್. ಅದಕ್ಕೊಂದು ಟರ್ಮ್ ಇದೆ, ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂತ. ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್? ಅಬ್ಸಲ್ಯೂಟ್ಲಿ ಸರ್. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರಿ, ನಾರ್ಮಲ್ ಬಂತು, ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡ್ಬಿಟ್ರಿ 10 ಕಡೆ, ಅಂದ್ರೂ ಸರಿ ಹೋಗ್ತಾ ಇಲ್ಲ, ಅಥವಾ 2 ದಿನ ಸರಿ ಹೋಯ್ತು ಮತ್ತೆ ಬಂತು. ಆಗ ಮತ್ತೆ 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 ಮರುಕಳಿಸ್ತಾ ಇದೆ. ಎಲ್ಲರೂ ನಮ್ಗೆಲ್ಲ ಏನು ಅನ್ನಿಸ್ತಾ ಇಲ್ಲ, ನಾವು ಅದೇ ಊಟ ಮಾಡ್ತಾ ಇದೀವಿ, ನಾನು ನಿನ್ ಜೊತೆಲೆ ಅಣ್ಣ ತಮ್ಮಂದಿರೆಲ್ಲ ಬೆಳೆದ್ವಿ, ಅಥವಾ ನಿನಗಲ್ಲಿ ನೋವೇ ಇಲ್ಲ ಅಂತಿದ್ದಾರೆ, ಅಲ್ಲಿ ಇನ್ಫೆಕ್ಷನ್ ಏನು ಇಲ್ಲ ಅಂತಿದ್ದಾರೆ, ಅಲ್ಲಿ ಮೂಳೆ ಮಾಂಸ ಎಲ್ಲ ಸರಿ ಇದೆ, ಮತ್ ನಿನಗೇನಾಯ್ತು? ಯಾಕೆಂದ್ರೆ ಮೈಂಡ್ ಆ ನೋವನ್ನ ಕೊಡ್ತಾ ಇರುತ್ತೆ, ಮನಸ್ಸು ಆ ಇನ್ಫೆಕ್ಷನ್ ಕ್ರಿಯೇಟ್ ಮಾಡ್ತಿರುತ್ತೆ, ಮನಸ್ಸಲ್ಲಿ ಆ ಏರುಪೇರು, ಸುಸ್ತು, ಬೇಜಾರು, ಬೇಸರ, ಅಥವಾ ನಿದ್ರೆ ಮಾಡಕ್ ಆಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಅಥವಾ ಎದ್ದು ಸ್ನಾನ ಮಾಡಕ್ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಅಥವಾ ಉಸಿರಿಡ್ಕೊಂಡ್ಬಿಟ್ಟಿದೆ, ಅಥವಾ ಇಲ್ಲಿ ಲಾಕ್ ಆಗ್ಬಿಟ್ಟಿದೆ. ಈ ತರ ಯಾವ್ದನ್ನ ನಾವು ಬೇರೆ ಬೇರೆ ಡಯಾಗ್ನೋಸ್ಟಿಕ್ ಇದ್ರ ಮೂಲಕ ಕಂಡುಹಿಡಿಯಕ್ ಆಗಲ್ವೋ ಅದನ್ನು ಕೂಡ ಕೂಗಿ ಹೇಳ್ತಾ ಇರುತ್ತೆ. ನಾನು ಈ ಹಿಂದೆ ಹೇಳಿದ ಎಲ್ಲಾ ಸಿಂಪ್ಟಮ್ಸ್ ನ ಹೊರತುಪಡಿಸಿ ರಿಪಿಟೇಟಿವ್ ಆಗಿ ಬರುವಂತದ್ದು, ನಮ್ಮ ಭಾಷೆಯಲ್ಲೇ ಬರುವಂತದ್ದು, ನಮ್ಮ ಮನಸ್ಸಿನಲ್ಲೇ ಬರುವಂತದ್ದು ಬಿಟ್ಟು ದೇಹದಲ್ಲೂ ಕಾಣಿಸ್ಕೊಳ್ಳುವಂಥದ್ದು. ಎಷ್ಟೋ ಜನಕ್ಕೆ ಪ್ರೀತಿಯ ಕೊರತೆಯಾಗಿ ಹೆಣ್ಮಕ್ಳಲ್ಲಿ ಗಂಡ ಹೀಗಾದ್ರೂ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಏನಾಯ್ತು ಅಂತ ಕೇಳ್ತಾರೆ ಅಂತ ಡೆವಲಪ್ ಮಾಡ್ಕೊಂಡಿರೋ ಖಾಯಿಲೆಗಳಿದೆ. ಆಕೆಗೆ ಅಮ್ಮ ನೀನ್ ಸ್ವಯಂ ಪ್ರೀತಿ ರೂಢಿಸ್ಕೊ, ನಿನ್ ಗಂಡನ್ನು ಕರೆದು ಮಾತಾಡೋಣ, ಅವರು ಸ್ವಲ್ಪ ಲವ್ನ ಎಕ್ಸ್ಪ್ರೆಸ್ ಮಾಡೋದನ್ನ ಕಲೀಲಿ ಇಂದಾಗ ಮಾರನೇ ದಿನಕ್ಕೆ ಹೊಟ್ಟೋಗಿರುತ್ತೆ, 20 ದಿನದ್ದು ಯಾಕೆ, ಅಥವಾ 20 ವರ್ಷದ್ದು ಯಾಕೆ? ಯಾಕೆ ಅಂದ್ರೆ ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಯಾವ ಮನಸ್ಸು ನಾಳೆ ಎಕ್ಸಾಮ್ ಇದೆ ಅಂದಾಗ ಜ್ವರ ಬರಿಸ್ತೋ, ಯಾವ ಮನಸ್ಸು ಅವ್ರನ್ನ ನೋಡಕ್ ಬರ್ತಾ ಇದಾರೆ ಅಂದ ತಕ್ಷಣ ಹೊಟ್ಟೆಯಲ್ಲಿ ಏನೋ ಒಂಥರ ಹಿಡ್ಕೊಂಡಂಗ್ ಮಾಡ್ತೋ, ಯಾವ ಮನಸ್ಸು ಭಯ ಆದಾಗ ಎದೆ ಅಂದ್ರೆ ಹಾರ್ಟ್ ರೇಟ್ ಎಲ್ಲ ಕರೆಕ್ಟ್ ಆಗಿದೆ, ಎದೆ ದಬ 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 ಅಂತ ಹೊಡ್ಕೊಂಡು ಕಿವಿವರೆಗೂ ಕೇಳಿಸೋ ತರ ಮಾಡ್ತೋ, ಅದೇ ಮನಸ್ಸು ದೊಡ್ಡ ಕಾಯಿಲೆಗಳನ್ನು ಕೂಡ ಬರಿಸ್ತಾ ಹೋಗುತ್ತೆ. ಈಗ ಕೆಲವೊಂದ್ಸಾರಿ ಕೆಲವರಿಗೆ ಚಿಕ್ಕ ಮಕ್ಕಳಿಂದ ಕೆಲವರಿಗೆ ಬೆಂಕಿ ಅಂದ್ರೆ ಭಯ ಇರುತ್ತೆ, ಕೆಲವೊಂದ್ಸರಿ ಹಾವು ಅಂದ್ರೆ ಭಯ ಇರುತ್ತೆ. ಹಾವು ಅಂದ್ರೆ ಅಫ್ಕೋರ್ಸ್ ಎಲ್ರಿಗೂ ಭಯ ಇಲ್ಲ, ಹಂಗೂ ಹೇಳಕ್ಕಾಗಲ್ಲ. ಕೆಲವರು ಹಾವನ್ನ ಪ್ರೀತಿಸ್ತಾರೆ, ಅಂದ್ರೆ ಆರಾಮಾಗಿ. ತುಂಬಾ ಜನಕ್ಕೆ ಭಯ ಇರುತ್ತೆ. ಹೌದು, ಅಂದ್ರೆ ಈ ಕೆಲವರಿಗೆ ನೀರಂದ್ರೇನೆ ಭಯ, ಅವ್ರು ಯಾವ ತರ ಸಮುದ್ರ ಹತ್ರ ಹೋಗಿರಲ್ಲ, ಯಾವ ನದಿಲೂ ಆಟ ಆಡಿರಲ್ಲ. ಈ ಭಯ ಇರತ್ತಲ್ಲ, ಇದು ಸ್ಪಿರಿಚುವಲಿ ಇನ್ನೊಂದು ಆಂಗಲ್ ಇಂದ ಹೇಳೋದಾದ್ರೆ ಈ ಕಾರ್ಮಿಕ್ ಕನೆಕ್ಷನ್ ಅಂತ ಏನ್ ಕರಿತೀವಲ್ಲ, ಹಿಂದಿನ ಜನ್ಮದ್ದು, ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. 2ನೇ ಆಂಗಲು ಇದೆ. ಒಂದು ಖಂಡಿತ ಹೌದು, ಹಿಂದಿನ ಜನ್ಮಗಳಲ್ಲಿ ಯಾವುದೋ ಘಟನೆ ನಡೆದು ನಮ್ಮ ಸುಪ್ತ ಮನಸ್ಸಿಗೆ, ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಹದ ತರ ಅಲ್ಲ ಅದು, ಇದು ಬಂತು ಹೋಯ್ತು ಅಂತ ಅನಂತವಾಗಿ ಅದು ನಮ್ಮ ಜೊತೆಲೇ ಇರೋದ್ರಿಂದ ಆ ಮೆಮರಿ ಯಾವ್ದು ಡೀಪ್ ಆಗಿ ಇಂಪ್ರೆಷನ್ ಆಗಿರುತ್ತೋ, ಯಾವ್ದ್ರ ಮೇಲೆ ನಾವಿನ್ನೂ ವರ್ಕ್ ಮಾಡಿರಲ್ವೋ, ಯಾವ್ದು ಬಿಡುಗಡೆ ಆಗಿರಲ್ವೋ, ಯಾವ್ದು ಹೀಲ್ ಆಗಿರಲ್ವೋ, ಅದು ಫ್ಲಾಶಸ್ ಆಗುತ್ತೆ.